ಅಧ್ಯಕ್ಷರೇ, ಸದನ ತಮ್ಮನ್ನ ಈ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಸಭೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮೆರುಗು ಬರುವ ಹಾಗೆ ತಮ್ಮನ್ನ ಆ ಸ್ಥಾನದಲ್ಲಿ ಇವತ್ತು ಕೂರಿಸಿದ್ದಾರೆ. ತಮ್ಮ ಮನೆತನದ ಬಗ್ಗೆ ಕರ್ನಾಟಕದಲ್ಲಿ ಗೊತ್ತಿಲ್ಲದವರಿಲ್ಲ. ಆದರೆ ಕೆಲವು ಮುಖಗಳು ಮಾತ್ರ ಗೊತ್ತಿರ್ತಾವ. ಅಧ್ಯಕ್ಷರ ನೆಕ್ಸ್ಟ್ ನನಗೆ ಕೊಡಿ. GS ಪಾಟೀಲ್ರ ಮನೆತನ ಸಂಗನಗೌಡ ರುದ್ರಗೌಡ ಪಾಟೀಲ್ರ ಮನೆತನ ಅಂದ್ರೆ ತಂದೆಯವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು. ಅವರ ತಾಯಿ ಮಾತೃಶ್ರೀಗಳಾದ ಬಸಮ್ಮ ಪಾಟೀಲ್ರು ಬಹುಶಃ ಮಹಿಳಾ ಎಂಪವರ್ಮೆಂಟ್ಗೆ, ಮಹಿಳೆಯರನ್ನ ಸಂಘಟಿಸೋದಕ್ಕೆ, ಧಾರ್ಮಿಕ ಚಟುವಟಿಕೆಗಳಿಗೆ ವಿಶೇಷ ಬಲ ಕೊಡೋದಕ್ಕೆ ಆ ಭಾಗದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಂತೂ ನೆನಪು ಮಾಡ್ಕೋತೀನಿ. ನಮ್ಮ ಜಿಲ್ಲೆಯಿಂದ ಬಂದವರು ತಾವು. ಗದಗ ಜಿಲ್ಲೆ ಹೆಸರಾಂತ ಜಿಲ್ಲೆ, ಐತಿಹಾಸಿಕವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರದೇಶ, ನಿಮ್ಮ ರೋಣ ಕ್ಷೇತ್ರ ಯಾವ ಮಟ್ಟಕ್ಕಿದೆ ಅಂದ್ರೆ ಬಹುಶಃ ಬೆಂಗಳೂರಲ್ಲಿ ನಾವು ಹೇಳುವಾಗ ಬಹಳ ಮಂದಿ ಗೊತ್ತಿರೋದಿಲ್ಲ. ಅದು GS ಪಾಟೀಲ್ರ ಮನೆಯಿಂದ ಒಂದು 20 ಕಿಲೋಮೀಟರ್ನಾಗ ಎಂತೆಂಥ ನಾಯಕರುಗಳು ಕರ್ನಾಟಕವನ್ನು ಏಕೀಕರಣ ಮಾಡತಕ್ಕಂಥ ಬಹುದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಆಲೂರು ವೆಂಕಟರಾಯರು ಅವ್ರ ಕ್ಷೇತ್ರದ, ಕರ್ನಾಟಕಕ್ಕೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡೋದ್ರೊಳಗೆ ಅತಿ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂಥ ಅಂದಾನಪ್ಪ ದೊಡ್ಡಮೇಟಿಯವರು, ಅವರಿಗೆ ಭಾರಿ ಹತ್ತಿರದವರು, ಸಮೀಪದವರು ಹಾಗೂ ಸಂಬಂಧಿಗಳು. ಅದೇ ರೀತಿಯಾಗಿ KH ಪಾಟೀಲ್ರ ಜೊತೆಗೆ, ನನ್ನ ಪೂಜ್ಯ ತಂದೆ KH ಪಾಟೀಲ್ರ ಜೊತೆಗೆ ಅವರ ಮನೆತನ ವಿಶೇಷವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಸಂಬಂಧ ಸಂಪರ್ಕವನ್ನು ಹೊಂದಿತ್ತು. ನಾನು ಒಮ್ಮೊಮ್ಮೆ ನೆನಪು ಮಾಡಿಕೊಂಡಾಗ ಅಭಿಮಾನ ಅನಿಸ್ತದೆ. GS ಪಾಟೀಲ್ರ ಕ್ಷೇತ್ರ, ಅವರ ಸುತ್ತಮುತ್ತಲಿನ ಗ್ರಾಮಗಳು ಯಾರ್ಯಾರನ್ನು ಕೊಟ್ಟವು ರಾಷ್ಟ್ರಕ್ಕೆ, ನಮ್ಮ ಕನ್ನಡ ನಾಡಿಗೆ? ಚಾಮರ್ಸ್ನನ್ನ, ನೈಸೇನನ್ನ, ಶಾಸನಮಲ್ಲನನ್ನ, ಅವ್ರಿಗೆ ಸಮೀಪವಾಗಿರ್ತಕ್ಕಂಥ ಗದಗ ಜಿಲ್ಲೆ ಕುಮಾರವ್ಯಾಸನನ್ನ, ಇವರೆಲ್ಲರನ್ನ ಆ ಕ್ಷೇತ್ರ ನೀಡಿದೆ. ಆ ನೆಲದಿಂದ GS ಪಾಟೀಲ್ರು ಇವತ್ತು ಈ ಎತ್ತರಕ್ಕೆ ಕರ್ನಾಟಕದ ಈ ವ್ಯವಸ್ಥೆಯೊಳಗ ಅತ್ಯುನ್ನತ ಸ್ಥಾನದಲ್ಲಿ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬಹುದು, ಸಂಗೀತದೊಳಗ ಯಾರ ರತ್ನ ಇದ್ರೆ, ಭಾರತ ರತ್ನ ಇದ್ರೆ ಒಬ್ಬನೇ ಒಬ್ಬ GT ದೇವೇಗೌಡ್ರ ಭೈರತಿಯವರ, ಒಬ್ಬನೇ ಒಬ್ಬ ಪಂಡಿತ್ ಭೀಮಸೇನ್ ಜೋಶಿ. ಅವರು ಜನ್ಮ ತಾಳಿದ್ದು ಅವ್ರ ಮನೆ ಹತ್ರನ. ನಿಮಗೆ ಬಹಳ ಸಂತೋಷ ಆಗುತ್ತೆ. ಅವರಂತೂ ಅಭಿಮಾನದಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಗಿರಡಿ ಗೋವಿಂದರಾಜರಿರಲಿ, ಚನ್ವೀರ್ ಕಣಿವೆ ಅವರು ಇರಲಿ, ಸೋಮಶೇಖರ್ ಇಮ್ರಾಪುರ್ ಇರಲಿ, ಇವರೆಲ್ಲ ಆ ನೆಲದಿಂದ ಬಂದವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಇವರ ರಾಜಕಾರಣ ಇವತ್ತೆಲ್ಲ ನಾವೆಲ್ಲ ಏನ್ ನೋಡ್ತಾ ಇದ್ದೀವಿ, ಬರೇ ರಾಜಕಾರಣ ಮಾತ್ರ ನೋಡ್ತೀವಿ. ಇವ್ರ ಮನೆತನ ಏನ್ ಮಾಡಿದೆ ಅನ್ನೋದು ನೋಡ್ಬೇಕಾದ್ರೆ ಇವರ ತಂದೆಯವರು ಸಂಗನಗೌಡರು ಶಾಲೆ ಕಟ್ಟಿಸಿದ್ದನ್ನು ನೋಡ್ಬೇಕು. ಅವರ ಊರ ಪ್ರಾಥಮಿಕ ಶಾಲೆ ಬಹುಶಃ ಅದಕ್ಕೆ ಕಂಪೇರ್ ಮಾಡ್ತಕ್ಕಂಥ ಇನ್ನೊಂದು ಶಾಲಾ ಕಟ್ಟಡ ಇದೆ ಅಂತ ಅನ್ಸೋದಿಲ್ಲ. ಒಂದು ಮಾತು ನಾನು ಅಲ್ಲಲ್ಲಿ ನೆನಪು ಮಾಡ್ಕೋತಿರ್ತೀನಿ, ಅಂದ್ರೆ ಆ ಮನೆತನದ ಮೂಲ ಗುಣ ಏನು?
ಈಗ ನೈತಿಕ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಜಕೀಯ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಸಮಾಜವನ್ನು ನೋಡಿದ್ವಿ ಅಂದ್ರೆ ನಿಮಗ ಅವಿಭಕ್ತ ಕುಟುಂಬನ ಸಿಗೋದಿಲ್ಲ. ಒಂದು ಆದರ್ಶ ಮಾದರಿಯ ಅವಿಭಕ್ತ ಕುಟುಂಬ ಯಾವುದಾದ್ರೂ ಇದ್ರೆ ನಮ್ಗೆ ಇವತ್ತು ನೇರವಾಗಿ ನೋಡೋದಕ್ಕೆ ಸಿಗೋದಿದ್ರೆ ಅದು GS ಪಾಟೀಲ್ರ ಕುಟುಂಬ ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳ್ತೀವಿ. ಇವತ್ತು CC ಪಾಟೀಲ್ರು ಇದ್ದಾರೆ, ನಾಡಗೌಡರು ಇದ್ದಾರೆ, ನಮ್ಮ ರುದ್ರಪ್ಪ ಲಮಣಿನೂ ಅವ್ರ ಮನೆಗೆ ಬಂದಿದ್ದಾರೆ, ಈಶ್ವರ್ ಅವ್ರು ಬಂದಿರಬೇಕು. ಅವ್ರ ಮನೆಯೊಳಗ ಈಗ 3-4 ವರ್ಷದಿಂದ 12 ಜೊತೆ ಎತ್ತಿನ ಕಮತಿತ್ತು. ಎತ್ತು ಅಲ್ಲೇ, ಅವರು ಅಲ್ಲೇ ಇರೋದು. ಅಂತ ಒಕ್ಕಲ್ತನ ಮನೆ ಇವತ್ತು ಎಲ್ಲರ ಮನೆಯಾಗೂ ಎತ್ತು ಹೋಗಿದ್ದಾವೆ, ಕಡಿಮೆ ಆಗ್ತಾ ಇವೆ. 12 ಜೊತೆ ಎತ್ತಿನ ಕಮತ ಇಟ್ಟು ಒಕ್ಕಲ್ತನ ಮನೆತನ GS ಪಾಟೀಲ್ರದು ಅನ್ನೋದನ್ನ ಈ ಸಂದರ್ಭದೊಳಗೆ ನಾನು ಬಹಳ ಅಭಿಮಾನದಿಂದ ಹೇಳ್ತೀನಿ. ನಾನು ಒಂದು ಮಾತು ಹೇಳೋದಕ್ಕೆ ಬಂದೆ, ಅವರ ತಂದೆಯವರ ಶಾಲೆ ನೋಡಬೇಕು ಅಂತ ಹೇಳಿ. ಅವರ ತಾಯಿಯವರ ಏನು ಧಾರ್ಮಿಕವಾಗಿರ್ತಕ್ಕಂಥ ನಂಬಿಕೆ ಇತ್ತು. ಹಾಲ್ಕೇರಿ ಎನ್ನುವಂಥ ಗ್ರಾಮದಲ್ಲಿರ್ತಕ್ಕಂಥ ಅನ್ನದಾನೇಶ್ವರ ಮಠಕ್ಕೆ ಅವ್ರದ್ದು ವಿಶೇಷ ಸೇವೆ ಇತ್ತು. ಅವರು ಆಲೋಚನಾ ಪ್ರಕ್ರಿಯೆನೇ ಬೇರೆ. ನೋಡಿ, ನಾವೆಲ್ಲ ಮಾತಾಡ್ತೀವಿ, ಮುಖ್ಯಮಂತ್ರಿನ ಅಲ್ಲೇ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಕಟ್ಟಿದ್ದನ್ನ ಉದ್ಘಾಟನೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ಬೇಕು, ಮುಖ್ಯಮಂತ್ರಿನ ಅಲ್ಲಿ ಯಾವ್ದಾದ್ರು ಒಂದು ಮಠದೊಳಗೆ ಕಾರ್ಯಕ್ರಮ ಇದ್ರೆ ಕರ್ಕೊಂಡು ಹೋಗ್ಬೇಕು, ಮುಖ್ಯಮಂತ್ರಿಗಳಾಗ್ಲಿ ಗವರ್ನರ್ ಆಗಲಿ ಇವ್ರನ್ನ ಬ್ರಿಡ್ಜ್ ಇನಾಗ್ರೇಷನ್ ಕರ್ಕೊಂಡು ಹೋಗ್ಬೇಕು ಅಂತ ಹಿಂಗೆಲ್ಲ ಆಲೋಚನೆ ಇರ್ತವೆ. ಇವ್ರ ತಾಯಿ ಸುಮಾರು 20 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಇವರು ಗವರ್ನರ್ ಆಗಿದ್ದರು. ಆ ಸಂದರ್ಭದಲ್ಲಿ ಆ ತಾಯಿಯ ಇಚ್ಛೆ ಏನಿತ್ತು ಅಂದ್ರೆ ಮಳೆ ಆಗಬೇಕು, ದೇಶದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು. ಅದಕ್ಕೆ ಏನ್ ಮಾಡೋದು ಅಂದ್ರೆ 25,000 ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ಉಡಿ ತುಂಬುವ ಕಾರ್ಯಕ್ರಮದ ಮೂಲಕ ಆ ಪ್ರಾರ್ಥನೆಯನ್ನ ಮಾಡಿ ದೇಶಕ್ಕೆ ಶಾಂತಿ ಸಿಗಬೇಕು, ನಮ್ಮ ಪ್ರದೇಶಕ್ಕೆ ಮಳೆ ಆಗಬೇಕು ಅನ್ನೋದು. ಅದನ್ನ ಪ್ರಾರಂಭ ಮಾಡೋದಕ್ಕೆ, ಉದ್ಘಾಟನೆ ಮಾಡೋದಕ್ಕೆ, ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಜ್ಯಪಾಲರು ಬರಬೇಕು ಅನ್ನೋದು ಅವ್ರ ತಾಯಿಯವರ ಅಭಿಲಾಷೆ ಆಗಿತ್ತು. ಅಂದ್ರೆ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥ, ಮಹಿಳೆಯರ ಸ್ಥಾನಮಾನವನ್ನು ಎತ್ತರಿಸ್ತಕ್ಕಂಥ, ಆ ಉಡಿ ತುಂಬುವಂತ ಮಹತ್ವದ ಕಾರ್ಯವನ್ನ ಈ ಸಾಮಾಜಿಕ ಕಾರ್ಯದಲ್ಲಿ ಅದರ ಘನತೆಯನ್ನ ಹೆಚ್ಚಿಸ್ತಕ್ಕಂಥ ಏನು ಒಂದು ಕೌಟುಂಬಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇತ್ತು, ಅದನ್ನ ರಾಜ್ಯವ್ಯಾಪಿ ಸಾಮಾಜಿಕ ಸ್ತರದೊಳಗೆ ಸಂಪೂರ್ಣ ಎತ್ತರಕ್ಕೆ ತರುವಂತ ಪ್ರಯತ್ನ ಅವ್ರ ತಾಯಿಯವರದಾಗಿತ್ತು ಅನ್ನೋದನ್ನ ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತೀನಿ. ತಾವು ರೈತ ಮುಂದಾಳುಗಳಾಗಿ ನಮ್ಮ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದೀರಿ. ಭಾಳ ಮಂದಿಗೆ ಗೊತ್ತಿಲ್ಲ, ನಿಮ್ಮ ಕೂಡ ಆಡದವರಿಗೆ ನಾಡಗೌಡರು ಅದಾರ, ಅವ್ರಿಗೇನಾರ ಗೊತ್ತಿರಬೇಕು. ನೀವು ಕಾಲೇಜಿನಲ್ಲಿ ಇದ್ದಾಗ ಒಬ್ಬ ಶ್ರೇಷ್ಠ ಕ್ರಿಕೆಟ್ ಪಟು ಆಗಿದ್ರಿ. ಆ ಸರ್ದೇಶ್ ಪಾಂಡೆ, ಆ ಲೇಲೆ ಅವರೆಲ್ಲರೂ ಕೂಡ ಆಟ ಆಡುವಂತ ಸಂದರ್ಭದೊಳಗೆ ಒಬ್ಬ ಉತ್ತಮ ಬ್ಯಾಟ್ಸ್ಮನ್ ಆಗಿ ಮಾತ್ರ ಅಲ್ಲ, ವಿಕೆಟ್ ಕೀಪರ್ ಆಗಿ ಕೆಲಸ ಮಾಡಿದವ್ರು ನೀವು. ನಿಮ್ಮ ಅನುಭವ ಬಹಳ ದೊಡ್ಡದಿದೆ. ನೀವು ಕೇವಲ ರಾಜಕೀಯಕ್ಕೆ ಸೀಮಿತ ಆಗಿಲ್ಲ, ಒಕ್ಕಲ್ತನಕ್ಕೆ ವಿಶೇಷ ಆಸಕ್ತಿ ಕೊಟ್ರಿ, ಶಿಕ್ಷಣಕ್ಕೆ ಆಸಕ್ತಿ ಕೊಟ್ರಿ, ಸಹಕಾರ ಕ್ಷೇತ್ರದೊಳಗೆ ನೀವು ನಿಮ್ಮ ಸಹೋದರ IS ಪಾಟೀಲ್ರು ವಿಶೇಷವಾಗಿ DCC ಬ್ಯಾಂಕ್ ಮುಖಾಂತರ ಕೆಲಸ ಮಾಡಿದ್ದೀರಿ. ಸಹಕಾರ ಕ್ಷೇತ್ರದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿದ್ದೀರಿ. ಅಷ್ಟೇ ಅಲ್ಲ, ನಿಮ್ಮ ಮನೆತನದ ಬಹುದೊಡ್ಡ ಕೊಡುಗೆ ಅಂತಂದ್ರೆ ಮಾನ್ಯ BS ಪಾಟೀಲ್ರು ಅವ್ರು ಇಲ್ಲಿ ಅದಾರ, ಅದಕ್ಕೆ ನಾನು ಹೆಚ್ಚು ಹೇಳೋದಿಲ್ಲ. ಬಹುಶಃ ನಮ್ಮ ಕರ್ನಾಟಕ ಕಂಡಂತ ರೈತ ಕುಟುಂಬದಿಂದ ಬಂದ ಒಬ್ಬ ಗ್ರಾಮೀಣ ಭಾಗದ ಬಗ್ಗೆ ಕಳಕಳಿ ಇದ್ದಂತ ಕಾರ್ಯದರ್ಶಿಯಾಗಿ, ಮುಖ್ಯ ಕಾರ್ಯದರ್ಶಿಯಾಗಿ ಅವರು ತಮ್ಮ ಸೇವೆಯನ್ನು ಇವತ್ತು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳ್ತೀನಿ. ಅದೇ ಪ್ರಕಾರವಾಗಿ ಮಾನ್ಯ
ನಮ್ಮ DCM ಅವರು, ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು RS ಪಾಟೀಲ್ರ ಬಗ್ಗೆ ಹೇಳಿದರು. ಒಬ್ಬ ಆದರ್ಶ MP ಆಗಿ ನಮ್ಮ ಭಾಗದಲ್ಲಿ ಸೇವೆ ಮಾಡಿದ್ದಾರೆ. ನೋಡ್ರಿ, ಗದಗ ಜಿಲ್ಲೆ ಇವ್ರದ್ದು. ಬಾಗಲಕೋಟೆ ಕ್ಷೇತ್ರದಿಂದ RS ಪಾಟೀಲ್ರು MP ಕಾಂಟೆಸ್ಟ್ ಮಾಡಿ, ಲೋಕಸಭೆ ಕಾಂಟೆಸ್ಟ್ ಮಾಡಿ ಬಹುದೊಡ್ಡ ಅಂತರದಿಂದ ಗೆಲುವನ್ನು ಪಡೆದರು. ಅಂದ್ರೆ ಅವರ ಮನೆತನದ ಪ್ರಖ್ಯಾತಿ ಕೇವಲ ಗದಗ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಬಹುಭಾಗದಲ್ಲಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತೀನಿ. ಮಾನ್ಯ JS ಪಾಟೀಲ್ರೇ, ತಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರಿ, ಅತ್ಯಂತ ಯಶಸ್ವಿಯಾಗಿ ಅದನ್ನ ನಿರ್ವಹಿಸಿದ್ರಿ. ತಮ್ಮ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಏನು ನಮ್ಮ ಜಿಲ್ಲೆ ರಾಜಕಾರಣದಲ್ಲಿ ಕೊಡುಗೆಯನ್ನು ಕೊಟ್ಟಿದೆ, ಆ ಕೊಡುಗೆ ಕೊಟ್ಟಿರ್ತಕ್ಕಂಥ ಏನು ಹೆಸರುಗಳಿವೆ, ಅದು ಆಲೂರು ವೆಂಕಟರಾಯರು ಇರ್ಬೋದು, ಹುಯಿಲ್ಗೋಳ್ರು ಇರ್ಬೋದು, ಅಂದಾನಪ್ಪ ದೊಡ್ಡಮೇಟಿಯವರು ಇರ್ಬೋದು, KH ಪಾಟೀಲ್ ಇರ್ಬೋದು, ಇವರೆಲ್ಲರ ಜೊತೆಗೆ ನಿಮ್ಮ ಹೆಸರು ಸೇರುವಂತ ಒಂದು ದೊಡ್ಡ ಅವಕಾಶ. ನಿಮ್ಮ ಪ್ರಯತ್ನ, ನಿಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಮ್ಮ ಶೈಲಿ, ಏನ್ ನಿಮ್ದು ಫ್ರೆಂಡ್ಲಿ ನೇಚರ್ ಏನಿದೆ, ಆ ಫ್ರೆಂಡ್ಲಿ ನೇಚರು ಇಂಥವರ ಜೊತೆಗೆ ನಿಮ್ಮ ಹೆಸರು ಕೂಡಿಸ್ತಕ್ಕಂಥದ್ದು ಆಗ್ತದೆ. ನಾನು ಒಂದು ಮಾತು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಬಹುವರ್ಷದಿಂದ ಅನ್ನದಾನೇಶ್ವರ ಮಠ ಏನು ಹಾಳ್ಕೇರಿ ಇದೆ, ಅವ್ರದ್ದು ಶೈಕ್ಷಣಿಕವಾಗಿ ಬಹುದೊಡ್ಡ ಚಟುವಟಿಕೆಗಳು, ಅದರ ಮುಂದಾಳತ್ವವನ್ನು ವಹಿಸಿದ್ದವರು. ಅದಕ್ಕಿಂತ ಹೆಚ್ಚು ಪುಟ್ಟರಾಜ ಗವಾಯಿಗಳ ಮಠಕ್ಕೆ, ಪಂಚಾಕ್ಷರಿ ಗವಾಯಿಗಳ ಮಠಕ್ಕೆ, ಯಾವ ಮಠ ಯಾವುದು ಮಾನವ ಹಕ್ಕುಗಳನ್ನ ಎಲ್ಲರಿಗೂ ಸಿಗಬೇಕು ಅಂತೇಳಿ ಪ್ರಯತ್ನ ಮಾಡಿದವರು, ಅಂಧರ ಸೇವೆಯನ್ನ ಮಾಡಿದವರು, ಅಂತ ಮಠಕ್ಕೆ ಮುಖ್ಯಸ್ಥರಾಗಿ ಬಹುವರ್ಷ ಕೆಲಸ ಮಾಡಿದ್ದೀರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತೇನೆ. ನೀವು ಅಲ್ಲಿ ಕೂತಾಗ ನಮಗ ಅನ್ಸೋದು, ವೈಕುಂಠ ಬಾಳಿಗ ಅವ್ರನ್ನ ನಿಮ್ಮಲ್ಲಿ ನೋಡಬೇಕು ಅಂತೇಳಿ, ಮಾನ್ಯ BG ಬಣಕಾರ್ ಅವ್ರನ್ನ ನಿಮ್ಮಲ್ಲಿ ನೋಡಬೇಕು. BG ಬಣಕಾರ್ ಅವರು ಕೇವಲ ಇಲ್ಲಿ ಬಂದವ್ರನ್ನ, ಇಲ್ಲಿ ಕುಂತವ್ರನ್ನ ಸುಮ್ಮನೆ ಕೂಡು ನೀ ಮಾತಾಡೋದು ಸುಮ್ಮನೆ ಕೂಡು, ಒಟ್ಟಿದ್ದನ್ನು ಹೆಂಗಾರ ಮಾಡಿ ದಿವಸ ಮುಗಿಸ್ಬಿಡ್ಬೇಕು ಅನ್ನುವಂತ ಆಲೋಚನೆಯನ್ನ ಮಾಡಲಿಲ್ಲ ಅವರು. ಏನು ಶಾಸಕನಿಗೆ ಅನ್ಯಾಯ ಆಗಿದೆ, ಶಾಸಕನಿಗೆ ಶಾಸಕನ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಏನು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಬಜೆಟ್ ಇದೆ, ಅದು ಬಂದಿರಲಿಲ್ಲ ಅಂದ್ರೆ ಅವ್ರ ಕ್ಷೇತ್ರಕ್ಕೆ ಯಾಕೆ ಹೋಗಿಲ್ಲ ಗ್ರಾಂಟ್ ಅಂತ ಹೇಳಿ ಸಭಾಪತಿ ಪೀಠದಿಂದ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿನ ಕರೆದು ಯಾಕ್ರಿ ನಮ್ಮ ಶಾಸನ ಸಭೆ ಬಜೆಟ್ ಪಾಸ್ ಮಾಡಿಕೊಟ್ಟ ಮೇಲೆ ಅದ್ರ ಪ್ರಕಾರ ಯಾಕೆ ಕಳಿಸಿಲ್ಲ ನೀವು? ಈಗೆಲ್ಲ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೆಂಗ್ ಮಾಡ್ತಿರ್ತಾರ ಅಂದ್ರೆ ಒಂದು 50 ಕೋಟಿ ಅನೌನ್ಸ್ ಮಾಡಿಬಿಡ್ತೀವಿ, ಬಜೆಟ್ನಾಗ ಇದ್ದದ್ದು 100 ಕೋಟಿನ ಅದನ್ನ ಡ್ರಾಪ್ ಆಗೋಂಗ್ ಮಾಡಿಬಿಡ್ತೀವಿ. ಅದು ಯಾವುದೂ ಆಗದ ಹಾಗೆ ಎಲ್ಲ ಶಾಸಕರ ಕ್ಷೇತ್ರಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಈ ಶಾಸನ ಸಭೆಯನ್ನು ಬಜೆಟ್ ಅನ್ನ ಮಂಡನೆ ಮಾಡಿ ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟಿರ್ತದ, ಅದು ಆಗು ಹಾಗೆ ಮಾಡಿರ್ತಕ್ಕಂಥ ಬಣಕಾರ್ ಅವ್ರನ್ನ ನಿಮ್ಮಲ್ಲಿ ನೋಡಬೇಕು ಅಂತ ಹೇಳಿ ನಾ ಈ ಸಂದರ್ಭದೊಳಗೆ ಭಾವಿಸ್ಕೋತೀನಿ. ಅದೇ ರೀತಿಯಾಗಿ ಸೌಮ್ಯತೆಗೆ MB ವೆಂಕಟಪ್ಪನವರು ತಮ್ಮದೇ ಆಗಿರ್ತಕ್ಕಂಥ ನಿಲುವಿಗೆ ಜನರಿಗಾಗಿ ಹೋರಾಟ ಮಾಡೋದ್ರೊಳಗೆ ಕಾಗೋಡು ತಿಮ್ಮಪ್ಪನವರು, ಶಾಸನ ಸಭೆ ಎಲ್ಲ ಸದಸ್ಯರುಗಳಿಗೆ ಮಾರ್ಗದರ್ಶನ ಹಾಗೂ ಆತ್ಮವಿಶ್ವಾಸ ತುಂಬುವುದರೊಳಗೆ ರಮೇಶ್ ಕುಮಾರ್ ಅವರು ಏನು ಕೆಲಸ ಮಾಡಿದ್ದಾರೆ, ಆ ಕೆಲಸಗಳನ್ನು ತಾವು ಮಾಡ್ತೀರಿ ಅನ್ನುವಂಥ ವಿಶೇಷ ನಂಬಿಕೆ ನನ್ನಲ್ಲಿದೆ. ತಾವು ಈ ಒಂದು ಅವಧಿಯೊಳಗೆ ಅದು ಎಷ್ಟೇ ದಿವಸ ಇರಲಿ, ಅದು 1.5 ವರ್ಷ ಇರಲಿ, 2 ವರ್ಷ ಇರಲಿ, ಎಷ್ಟೇ ಇರಲಿ, ಈ ಅವಧಿ ಎಷ್ಟೇ ಕಡಿಮೆ ಅವಧಿ ಇದ್ರೂ ಸಹಿತ ಆ ಕಡಿಮೆ ಅವಧಿಯೊಳಗೆ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಈ ಸದನಕ್ಕೆ ಸಿಗಲಿ. ನಾವೆಲ್ಲ ಈ ಭಾಗದೊಳಗೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಬೇಕು. ನಮಗೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತ ಅಂದಾಗ ಅಲ್ಲಿ ಬೆಳಗಾವದಾಗ ಮಾತಾಡಿರಿ ಅಂತಿದ್ರು.
ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಮಾತಾಡೋದಲ್ಲ, ನಮ್ಮ ರಾಜ್ಯದ ರಾಜಧಾನಿಯೊಳಗೆ ಇಲ್ಲಿ ಮಾತನಾಡಬೇಕು. ಉತ್ತರ ಕರ್ನಾಟಕದ ಹಿಂದುಳಿಕೆ ಬಗ್ಗೆ ಇಲ್ಲಿ ಮಾತನಾಡಬೇಕು. ಅದಕ್ಕಾಗಿ ಅವಕಾಶ ಅವಧಿ ಸನ್ಮಾನ್ಯ ನಮ್ಮ ಖಾದರ್ ಸಾಹೇಬರು ಸಾಕಷ್ಟು ಕೊಟ್ಟಿದ್ರು ಸಹಿತ ಇನ್ನೂ ಹೆಚ್ಚಿನ ಅವಕಾಶವನ್ನ ತಾವು ಕೊಡಬೇಕು ಅಂತ ಹೇಳಿ ಹೇಳ್ತಾ ಒಂದು ಮಾತು ನಾನು ಖಾದರ್ ಸಾಹೇಬರ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ನಮ್ಮ ಸದನವನ್ನ ಶಿಸ್ತುಗೆ ಒಳಪಡಿಸಿದವರೇ ಖಾದರ್ ಸಾಹೇಬರು. ಅದರಲ್ಲೂ ಮೊದಲ ಸಲ ಆಯ್ಕೆಯಾದವರಿಗಂತೂ ವಿಶೇಷವಾದ ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ಅದಕ್ಕಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ. ಅದರ ಜೊತೆಗೇನೆ ಈಗಾಗಲೇ ಮಾನ್ಯ ಪರಮೇಶ್ವರ್ ಅವರು ಹೇಳಿದ ಹಾಗೆ ನಮ್ಮ ಈ ಅಸೆಂಬ್ಲಿ ವಿಧಾನಸೌಧ ಕಟ್ಟಡವನ್ನ ಸುಂದರಗೊಳಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ. ಆಮೇಲೆ ನಮ್ಮ ಹೆಗಡೆ ಅವರು ಇದಕ್ಕಿಂತ ಮೊದಲು ಇದ್ದಿರ್ತಕ್ಕಂಥ ಖಾದರ್ ಅವ್ರಿಗಿಂತ ಮೊದಲು ಇದ್ದ ಹೆಗಡೆ ಅವರು ನಮಗೆಲ್ಲರಿಗೂ ಗೊತ್ತಿದೆ. ವಿಶ್ವೇಶ್ವರ ಹೆಗಡೆ ಅವರು ನಮಗೆಲ್ಲರಿಗೂ ಗೊತ್ತಿದೆ. ಸಂವಿಧಾನದ ಬಗ್ಗೆ ವಿಶೇಷ ಚರ್ಚೆಗೆ ವಿಷಯ ತಗೊಂಡು ಬಂದ್ರು ಅವರು. ಬೈ ಸ್ಪೀಕರ್ಸ್ ಚೇರ್, ಫ್ರಮ್ ಸ್ಪೀಕರ್ಸ್ ಚೇರ್ he brought a subject to discuss on election reforms. ಬಹಳ ಅದ್ಭುತವಾಗಿರ್ತಕ್ಕಂಥ ಆಲೋಚನೆಯ ಪ್ರಕ್ರಿಯೆ. ಅಂತ ಆಲೋಚನಾ ಪ್ರಕ್ರಿಯೆಯನ್ನು ಸಹಿತ ತಾವು ಅಳವಡಿಸಿಕೊಂಡು ಈ ಸ್ಥಾನಮಾನದಿಂದ ತಮ್ಮ ಎತ್ತರ ಏರಲಿ, ತಾವು ಯಶಸ್ವಿಯಾಗ್ರಿ, ತಮ್ಮ ಮೂಲಕ ನಮ್ಮ ಉತ್ತರ ಕರ್ನಾಟಕಕ್ಕೆ, ನಮ್ಮ ಗದಗ ಜಿಲ್ಲೆಗೆ ವಿಶೇಷ ಹೆಸರು ಬರುವಂತಾಗಲಿ, ತಾವು ಯಶಸ್ವಿಯಾಗಿ ಅಂತ ಹೇಳಿ ಹಾರೈಸಿ ಮತ್ತೊಮ್ಮೆ ಈ ಸದನ ಏನೇ ಆಗಲಿ ಅದು ರಾಜಕೀಯವಾಗಿ ಹೆಸರು ಬಂದಿತ್ತು ಬಿಟ್ಟಿತ್ತು. ಸಿ ಪಾಟೀಲ್ರು ಹೊರಗೆ ಇದ್ರು ಸಹಿತ ಆ ಇಲೆಕ್ಷನ್ ನಡೆದಾಗ ನಾನು ಒಳಗಿರ್ಬೇಕಾಗಿತ್ತು ಅಂತ ನಿಮ್ಮಿತ್ತು. ಯಾಕೆ ಆ ಪ್ರದೇಶದ ಅಭಿಮಾನ ಎಲ್ಲರೂ ಇದ್ದು ಮಾಡಿದ್ರೆ ಬಹಳ ಚಲೋ ಇತ್ತು. ಆದ್ರೆ ನೀವು ಒಂದು ನಿಮಿಷ ಸಹಿತ ನೀವು ಹೋಗಿರಿ ಅಂತ ಅನ್ನೋ ಭಾವನೆ ನಮ್ಮೊಳಗೆ ಬರುವಂಗೆ ಮಾಡಲಿಲ್ಲ. ನೀವು ತಕ್ಷಣ ಅವರು ಆ ಕುರ್ಚಿ ಕರ್ಕೊಂಡು ಹೋಗೋದು ಸಹಿತ ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಜೊತೆಯಾಗೆ ಅತ್ಯಂತ ಅಭಿನಂದಿಸಿ ಕರೆದುಕೊಂಡು ಹೋದ್ರು. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೂ ಅಭಿನಂದಿಸ್ತೇನೆ, ತಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ. JDS ದ ಶಾಸಕರು ಅವರು ಖುದ್ದಿದ್ದನ ನಿಮಗೆ ಸಹಕರಿಸಿದ್ರು, ಅದನ್ನು ಸಹಿತ ನೆನಪು ಮಾಡ್ಕೋತಾ ಮತ್ತೊಮ್ಮೆ ತಮಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಪಾಟೀಲ್